ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮಾಡೋ ಪರ್ಪಸ್ ಏನಂತ ನಿಮ್ಗೆ ಆಲೇ ಒಂದು ಸ್ವಲ್ಪ ಐಡಿಯಾ ಬಂದಿರ್ಬೋದು. ಸೊ ಯಾರಾನ ನಿನ್ನೆ ನ್ಯೂಸ್ ನೋಡಿದರೆ US ಅಲ್ಲಿ ಏನು ನಡೀತಾ ಅಂತ ನಿಮಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ನಿನ್ನೆ ಎಕ್ಸ್ ಪ್ರೆಸಿಡೆಂಟ್ 45th ಪ್ರೆಸಿಡೆಂಟ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪಿಗೆ ಶೂಟೌಟ್ ಆಗಿದೆ ಅಂತ. ಸೊ ಅವರು ಏನು ಬಿಸ್ನೆಸ್ ಮ್ಯಾನ್ ಎಲ್ಲ ಆಗಿದ್ದಾರೆ, ಎಷ್ಟು ಪ್ರೊಟೆಕ್ಷನ್ಸ್ ಇರುತ್ತೆ. ನನಗೆ ಒಂದು ಸತಿ ಮೈ ಜುಮ್ ಅಂದ್ಬಿಡ್ತು, ಅವ್ರಿಗೆ ಶೂಟೌಟ್ ಆಗಿದೆ ಅಂದರೆ ಏನಪ್ಪ ಅಂತ. ಸೊ ಹಿ ವಾಸ್ ಇನ್ನೇನು ನವಂಬರಲ್ಲಿ ಎಲೆಕ್ಷನ್ಸ್ ಬರುತ್ತೆ, US ಅಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ, ಪ್ರೆಸಿಡೆಂಟ್ ಎಲೆಕ್ಷನ್ನು ನವಂಬರಲ್ಲಿ. ಸೊ ಟ್ರಂಪ್ ನಿಂತಿದ್ದಾರೆ ಈ ಸತಿ. ಸೊ US ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 2 ಸತಿ ಸೆಲೆಕ್ಟ್ ಆಗ್ಬೋದು. ಆಲ್ರೆಡಿ ಒಂದು ಸತಿ ಟ್ರಂಪ್ ಬಂದಿದ್ದಾರೆ, ಇನ್ನೊಂದು ಸತಿ ಈ ಸತಿ ಬರ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ನೂ ಗೊತ್ತಿಲ್ಲ ಏನಂತ. ಸೊ ಈಗ ಜೋ ಬೈಡನ್ ಇದ್ದಾರೆ. ಸೊ ಜೋ ಬೈಡನ್ ಅಷ್ಟೊಂದು ಏನು ಚೆನ್ನಾಗಿ ರೂಲ್ ಮಾಡ್ತಾ ಇಲ್ಲ, ಹಿ ಈಸ್ ನಾಟ್ ದ್ಯಾಟ್ ಕೇಪಬಲ್ ಅಂತ ಅಂದ್ಕೊತೀನಿ. ಈಸ್ ನಾಟ್ ಅವ್ರ ರೂಲಿಂಗ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಎಲ್ಲರೂ ಹೇಳೋ ಪ್ರಕಾರ. ಆ್ಯಂಡ್ ಟ್ರಂಪ್ ಇಸ್ ಅ ವೆರಿ ಗುಡ್ ಲೀಡರ್ USA ಸೊ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಿಕಾಸ್ ಸೊ ಮೆನಿ ರೀಸನ್ಸ್ ಆಗುತ್ತೆ. ಸೊ ಟ್ರಂಪ್ ಬಂದರೆ ಬಿಸ್ನೆಸ್ ಅವ್ರಿಗೆಲ್ಲ ತುಂಬ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಆಮೇಲೆ ಫೈನಾನ್ಷಿಯಲಾಗಿ ಕಂಟ್ರಿ ಫುಲ್ಲು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅದೇನಾಯಿತು ನಿನ್ನೆ ಶೂಟೌಟ್ ಆಗಿಬಿಟ್ಟಿದೆ. ಸೊ ಅವ್ರ ಕಿವಿಗೆ ರೈಟ್ ಟಿಪ್ ಆಫ್ ದ ಕಿವಿಗೆ ಒಂದು ಸ್ವಲ್ಪ ಬುಲೆಟ್ಸ್ ಎಲ್ಲ ತಾಕಿದೆ, ಎಲ್ಲ ರಕ್ತ ಬಂದಿದೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. About 9:30 p.m. here on the East Coast. This occurred around 6:15 p.m. in Butler, Pennsylvania. If you're just joining us, I'm going to be playing the President making remarks shortly into the beginning of this campaign appearance. Let's watch. No, that's a little bit old, that chart. That chart's a couple of months old, and if you want to really see something that's said, take a look at what happened. I got you, sir. Let me get my shoes on. Hold that in your head. It's bloody. So we got to move to the bus. Let me get my shoes on. Okay, watch your back. Watch you. Watch out. Wait. CNN primetime anchors. ಸೊ ಇಟ್ ವಾಸ್ ಸೋ ಸ್ಕೇರಿ. ನನಗೇನೆ ಒಂದು ಸತಿ ನ್ಯೂಸ್ ಕೇಳಿದ ತಕ್ಷಣ ಶಾಕ್ ಆಯಿತು. ಸೊ ಇಟ್ ವಾಸ್ ಇನ್ ದ ಪ್ಲೇಸ್. ಇನ್ನೇನು ನವಂಬರಲ್ಲಿ ಎಲೆಕ್ಷನ್ಸ್ ಬರುತ್ತಲ್ವ, ಅದಕ್ಕೆ ಈಗ ರ್ಯಾಲೀಸ್ ಎಲ್ಲ ಹೋಗ್ತಾರಲ್ವ, ಎಲ್ಲ ಸ್ಟೇಟ್ಗೂ ಹೋಗಿ ಪ್ರಚಾರ ಮಾಡೋಕ್ಕೆ ಹೋಗ್ತಾರಲ್ವ. ಹಾಗೇನು ಟ್ರಂಪು ಪೆನ್ಸಿಲ್ವೇನಿಯಾ ಅಂದರೆ US ಅಲ್ಲಿ ಒಂದು ಪಾರ್ಟ್ ಇದೆ. ಸೊ ಆ ಪಾರ್ಟ್ ಹತ್ರ ಹೋಗಿ ಪ್ರೀಚ್ ಮಾಡ್ತಾಯಿದ್ರಂತೆ. ಸೊ ಆಲ್ಮೋಸ್ಟ್ 6:15 ಇನ್ ದ ಈವ್ನಿಂಗ್ 6:15 PM ಅವರು ಅಲ್ಲಿ ಹೋಗಿ ಪ್ರಚಾರ ಮಾಡ್ತಾಯಿದ್ರಂತೆ. ಆವಾಗ ನಡೆದಿರೋ ಸನ್ನಿವೇಶ. ಇನ್ನು ಯಾರು ಶೂಟ್ ಮಾಡಿದ್ದಾರೆ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ಯಾರು ಮಾಡಿದಾರೋ ಗೊತ್ತಿಲ್ಲ. ಸೊ ಐ ಡೋಂಟ್ ವಾಂಟ್ ಟು ಟೆಲ್ ಇವರೇ ಮಾಡಿದ್ದಾರೆ, ಇವ್ರ ಜನಾಂಗ ಏನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಗೊತ್ತಿಲ್ಲದಿಂದ ಮಾತಾಡೋದು ಅಷ್ಟು ಒಳ್ಳೇದು ಅನಿಸ್ತಲ್ಲ. ಸೊ ಹೋಪ್ ಎಲ್ಲರೂ ಸೇಫ್ ಆಗಿದ್ದಾರೆ. ಅದು ಏನೂ ಆಗಿಲ್ಲ ಟ್ರಂಪಿಗೆ, ಜಸ್ಟ್ ಒಂದು ಸ್ವಲ್ಪ ಕಿವಿಲಿ ಒಂದು ಸ್ವಲ್ಪ ಏಟಾಗಿದೆ ಅಷ್ಟೇ. ಆದ್ರೂ ಒಂದು ಸ್ವಲ್ಪ ಭಯನೇ. ಇಲ್ಲೆಲ್ಲ 7 ಗಂಟೆ ಆದಮೇಲೆ ಓಡಾಡೋಕ್ಕೆ ಭಯನೇ ಒಬ್ಬೊಬ್ಬರೇ. ಸೊ ನೈಟ್ ಟೈಮ್ 7 ಗಂಟೆ 6 ಗಂಟೆವರೆಗೂ ಏನೋ ಓಡಾಡ್ಬೋದಾ, 6 ಗಂಟೆ ಮೇಲೆ ಓಡಾಡಿದ್ರೆ ಅನ್ಸೇಫೇ. ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಎಷ್ಟೊಂದು ಶೂಟೌಟ್ ನ್ಯೂಸ್ ಕೇಳಿದ್ದೀನಿ ಹತ್ತತ್ರನೇ. ಆ್ಯಂಡ್ ಒಬ್ರದ್ದು ರಿಯಲ್ ಆಗಿ ನಾನು ಕೇಳಿದ್ದೀನಿ. ಸೊ ಏನೋ
ನಾನು ವರ್ಕ್ ಮಾಡ್ತಿದ್ದೆ ಒಂದು ಕಾಲೇಜಲ್ಲಿ. ಸೊ ಆವಾಗ ಒಬ್ಬರು ಲೇಡಿ ಇದ್ದರು, ಅವರು ಕ್ಯಾಂಪಸಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅವರು ಕಪ್ಪು ಜನಾಂಗದವರು. ಸೊ ಅವರು ಒಂದು ಅಂದರೆ ಮಾರ್ಕೆಟ್ ಏರಿಯಾಗೆ ಅಂದರೆ ಶಾಪಿಂಗ್ ಮಾಲ್ಗೆ ಹೋಗಿದ್ರಂತೆ. ಇವರು ಅವ್ರ ಬಾಯ್ ಫ್ರೆಂಡ್ ಇದ್ರಂತೆ ಅವ್ರ ಜೊತೆ. ಸೊ ಅವ್ರದ್ದೇನೋ ಬಾಯ್ ಫ್ರೆಂಡ್ ಏನೋ ಒಂದು ಸ್ವಲ್ಪ ಹಳೇ ಕನೆಕ್ಷನ್ಸಿಂದ ಏನೋ ಅವರು ಅವ್ರ ಎನಿಮೀಸ್ ಬಂದು ಇವ್ರಿಗೆ ಶೂಟೌಟ್ ಮಾಡಿದ್ರಂತೆ. ಸೊ ಇವ್ರಿಗೆ ಅದು ಬಾಯ್ ಫ್ರೆಂಡಿಗೆ ತಗಲಿಲ್ಲ, ಬಟ್ ಲೈಕ್ ನಾನು ಹೇಳಿದ್ನಲ್ಲ ಆ ಹುಡುಗಿಗೆ ತೆಗಲಿ. ಸೊ ಅದು ಬುಲೆಟ್ಸ್ ಎಲ್ಲ ಒಂದು 3-4 ಬುಲೆಟ್ಸು ಈ ತಲೆಪಾಟಿಗೆ ಹೋಗಿದೆ. ಸೊ ಅವ್ರು ಏನು ಮಾಡಿದ್ರು ಅಂದರೆ ಅವ್ರ ಪಿಕ್ಚರ್ ತೋರಿಸಿದ್ರು ನನಗೆ, ಅವ್ರು ಆವಾಗ ಆಪ್ರೇಷನ್ ಮಾಡಿದ್ದು. ಸೊ ನನಗಂತೂ ಶಾಕ್ ಆಯ್ತು ಅದು ನೋಡಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಶೂಟ್ ಔಟ್ ಮಾಡಿ ನಾನು ಹೆಂಗಪ್ಪ ಬದುಕಿದ್ರು ಇವರು ಅಂತ ಅನ್ನಿಸ್ಬಿಡ್ತು. ಸೊ ಅದು ಬುಲೆಟ್ಸ್ ಹೋಗಿ ಇಲ್ಲಿ ತಗಲಿದೆ ಅಲ್ವಾ. ಸೊ ಹಾಫ್ ಆಫ್ ದ ಬ್ರೈನ್ ಪಾರ್ಟೇ ಲೈಕ್ ಹೆಡ್ ಪಾರ್ಟ್ನ ಕಟ್ ಮಾಡಿ ಸ್ಕಲ್ಪೇ ಇಲ್ಲ ಅವ್ರಿಗೆ. ಅದು ಹೆಂಗೆ ಬದುಕಿದ್ರೋ ನನಗಂತೂ ಗೊತ್ತಿಲ್ಲ. ನೋಡಿ ನನಗೆ ಶಾಕ್ ಆಯಿತು. ಇಟ್ ವಾಸ್ ಸೋ ಸ್ಕೇರಿ. ಅವರು ಆಮೇಲೆ ಒಂದು ಹುಡುಗ ಬಿಟ್ಟು ಓಡೋಗ್ಬಿಟ್ಟಿದ್ದಾರಂತೆ. ಏನು ಒಂದು ಸಾರಿ ಕೇಳಿಲ್ಲ ಅಂತ, ಏನು ಹೇಳಿಲ್ವಂತೆ. ಇಟ್ ವಾಸ್ ಸೋ ಸ್ಕೇರಿ. ಅವ್ರ ಪಿಕ್ಚರ್ ತೋರಿಸಿದ ತಕ್ಷಣ ನನಗಂತೂ ನಿಜ ಶಾಕ್ ಆಯಿತು, ಹಿಂಗೆಲ್ಲ ನಡೆಯುತ್ತಾ ಅಂತ. ಅದೇ ಎಲ್ಲೂ ಯಾರಿಗೂ ನನ್ನ ಪೇರೆಂಟ್ಸ್ಗೆಲ್ಲ ಹೇಳಲ್ಲ ಈ ಥರದ್ದೆಲ್ಲ, ಬಿಕಾಸ್ ಭಯ ಪಡ್ತಾರಂತ. ಬಟ್ ವಿ ಆರ್ ಇನ್ ದ ಸೇಫ್ ಪ್ಲೇಸಲ್ಲಿ ಇರಬೇಕು. ಸೊ ಗೊತ್ತಾಗುತ್ತೆ ಇಲ್ಲಿಗೆ ಬಂದಮೇಲೆ ಯಾವ ಸೇಫ್ ಏರಿಯಾ, ಯಾವುದು ಒಂದು ಸ್ವಲ್ಪ ಏನು ಡಿಸ್ಟರ್ಬೆನ್ಸ್ ಏರಿಯಾ ಅಂತ. ಸೊ ಯಾವಾಗಲೂ ಸೇಫ್ ಪ್ಲೇಸಲ್ಲಿರೋದನ್ನು ಹುಡ್ಕೊಳ್ಳಿ. ಆಮೇಲೆ ಎಲ್ಲಿ ಜಾಸ್ತಿ ಇಂಡಿಯನ್ಸ್ ಇರ್ತಾರೋ ಅಲ್ಲಿ ಅಕಾಮಿಡೇಷನ್ ನೋಡ್ಕೊಳ್ಳಿ. ಎಲ್ಲೋ ಚೀಪಾಗಿದೆ ಅಂತ ಹೋಗಿ ಅಕಾಮಿಡೇಷನ್ ನೋಡಿಕೊಂಡ್ರೆ ತುಂಬ ರಿಸ್ಕಿ ಆಗಿರುತ್ತೆ. ಸೊ ಆಲ್ವೇಸ್ ಯಾರ್ಯಾರು ಈಗ ಮಾಸ್ಟರ್ಸ್ ಮಾಡೋಕ್ಕೆ ಬರ್ತಾಯಿದ್ದಾರೋ ನಾನು ಇಷ್ಟೇ ಹೇಳೋದು. ಸೊ ಯಾವ್ದು ಸೇಫೆಸ್ಟ್ ಏರಿಯಾ ಅಲ್ಲಿರುತ್ತೆ ಅಲ್ಲಿ ಹೋಗಿ ಉಳ್ಕೊಳ್ಳಿ. ಆಮೇಲೆ ಎಲ್ಲಿ ಜಾಸ್ತಿ ಇಂಡಿಯನ್ಸ್ ಇರ್ತಾರೋ ಅವ್ರ ಜೊತೆ ಇರೋಕ್ಕೆ ಟ್ರೈ ಮಾಡಿ. ಏನೋ ಒಂದು ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂತ ಮನೆಗೆ ಹೋಗಿ ಸೆಟಲ್ ಆಗಬೇಡಿ. ಸೊ ಎಲ್ಲ ವಿಚಾರಿಸಿ ನೋಡಿ ಸ್ಟೇ ಮಾಡಿ. ಯಾಕಂದರೆ ಏರಿಯಾ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ತುಂಬ ಏನು ಫೈಟಿಂಗ್ಸ್ ಎಲ್ಲ ನಡೆಯುತ್ತೆ, ಅದೆಲ್ಲ ಇರುತ್ತೆ. ಸೊ ಎಷ್ಟೊಂದಿದೆ ಗೊತ್ತಾಗುತ್ತೆ ನನಗೆ. ಸೊ ಲೈಕ್ ಬಿ ಸೇಫ್ ಇನ್ ದ ಸೇಫೆಸ್ಟ್ ಏರಿಯಾ. ಎಲ್ಲ ಯಾರನ್ನ ಬರ್ತಾಯಿದ್ರೆ ಮಾಸ್ಟರ್ಸ್ ಮಾಡೋಕ್ಕೆ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ಆಲ್. ಸೊ ನನಗಂತೂ ತುಂಬ ಭಯ ಆಯಿತು. ಇವತ್ತು ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ವೀಡಿಯೋನ. ನನಗೆ ಒಂದು ಸತಿ ಹಗ್ಗನ್ಬಿಡ್ತು ಎದೆಯಲ್ಲಿ, ಹಿಂಗೆ ಪ್ರೆಸಿಡೆಂಟ್ಗೆ ಹಿಂಗಾಗಿದೆ ಅಂತ. ಹೋಪ್ ಎಲ್ಲರೂ ಹೇಳ್ತಾ ಇದ್ದಾರೆ ಟ್ರಂಪೇ ಬರ್ತಾರೆ ಅಂತ. ಸೊ ಬ್ಯಾಡ್ ಪಾರ್ಟ್ ಆಫ್ ಟ್ರಂಪ್ ಇಸ್ ಅವರು ಇಂಟರ್ನ್ಯಾಷನಲ್ ಪೀಪಲ್ಗೆಲ್ಲ ಅಲೌ ಮಾಡಲ್ಲ ಜಾಸ್ತಿ, ಅವ್ರನ್ನೆಲ್ಲ ತೆಗ್ದಾಕ್ಬಿಡ್ತಾನೆ. ನೇಟಿವ್ಸ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾನೆ. ಬಟ್ ನೇಟಿವ್ಸ್ಗೆ ಯಾರ್ಯಾರು ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರೋ ಅವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಟ್ರಂಪು. ಲೈಕ್ ದುಡ್ಡು ಕೊಡೋದಾಗಲಿ, ಅವರಿಗೆ ಸಪೋರ್ಟ್ ಮಾಡೋದಾಗಲಿ ಎಲ್ಲ ಮಾಡ್ತಾರೆ. ಅದು ಬಿಟ್ಟರೆ ಅಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸಿಗೆ ಒಂದು ಸ್ವಲ್ಪ ಟಫು. ಏನು ಈಗ H1B ಅವರೆಲ್ಲ ಹೋಲ್ಡರ್ಸ್ ಇರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಕಾಟ ಕೊಡ್ತಾರೆ ಒಂದು ಸ್ವಲ್ಪ. ಅದು ಬಿಟ್ಟರೆ ಇನ್ನೇನು ಹೀ ಈಸ್ ಲೈಕ್ ಗುಡ್ ಲೀಡರ್ ಅಂತಲೇ ಹೇಳ್ಬೋದು. ಕಂಟ್ರಿ ಉದ್ಧಾರ ಆಗುತ್ತೆ. ಯಾಕಂದರೆ ಅವ್ನ ರಿಪಬ್ಲಿಕ್ ಪಾರ್ಟಿ ಅಂದರೆ ಇಲ್ಲಿ US ಅಲ್ಲಿ 2 ಪಾರ್ಟಿ ಇರೋದಲ್ವ, ಒಂದು ರಿಪಬ್ಲಿಕ್ಕು ಮತ್ತು ಇನ್ನೊಂದು US ಅಲ್ಲಿ 2 ಪಾರ್ಟಿ ಇರೋದಲ್ವ, ಒಂದು ಡೆಮೊಕ್ರೆಟಿಕ್ಕು ಮತ್ತು ಇನ್ನೊಂದು ರಿಪಬ್ಲಿಕ್ ಅಂತ. ಸೊ ಟ್ರಂಪ್ ಬಂದು ಒಂದು ರಿಪಬ್ಲಿಕ್ ಪಾರ್ಟಿ. ಸೊ ಈಗಿರೋದು ಡೆಮೊಕ್ರೆಟಿಕ್ ಪಾರ್ಟಿ. ಸೊ ಯಾವಾಗಲೂ ಹೇಳ್ತಾರೆ ರಿಪಬ್ಲಿಕ್ ಪಾರ್ಟಿ ಬಂದರೆ ತುಂಬ ದೇಶ ಉದ್ಧಾರ ಆಗುತ್ತೆ ಅಂತ. ಸೊ ಡೆಮೊಕ್ರಸಿ ಪಾರ್ಟಿ ಬಂದರೆ ಅಷ್ಟೊಂದೇನು ಓಕೆ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಹೋಪ್ ಏನು ನಡೆಯುತ್ತೆ ಗೊತ್ತಿಲ್ಲ. ಸೊ ಮೈ ಪ್ರೇಯರ್ಸ್ ಆರ್ ಎವ್ರಿ ಒನ್ ಶುಡ್ ಬಿ ಸೇಫ್. ಎಲ್ಲೇ ಇದ್ದರೂ ಎಲ್ಲರೂ ಸೇಫ್ ಆಗಿರ್ಬೇಕಷ್ಟೆ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.